ಹೋಗೋದು ಬೇಡ. ಯಾಕಂತಂದರೆ ಇಂಡಸ್ಟ್ರಿ ಇವತ್ತು ಎಲ್ಲರೂ ಚೆನ್ನಾಗಿದ್ದೀವಿ, ನಿಮ್ಮೊಬ್ಬರಿಂದ ಮತ್ತೆ ಹಾಳಾಗೋದು ಬೇಡ. ಆ್ಯಂಡ್ ವಾರ್ನಿಂಗಿಗೆಲ್ಲ ಎಳಿಬೇಡಿ. ఇమీడియట్లీ విష్ణువర్ధన్ చొక్కా పట్టుకున్నాం మీరు కేసర్ దాస్ డైరెక్టర్ అందరూ ఉన్నారు. చొక్కా పట్టు బెంగళూరు వెళ్ళావు నా కొడక చంపేస్తా నా కొడక. ఇంకా దాస్ గారు వచ్చి వదిలే పెద్ద హీరో అనిపోయి పట్టుకున్నావు అదండి. లేదు మా ವಿಜಯ ರಂಗರಾಜು, ನಿಮಗೆ ಕನ್ನಡ ಇಂಡಸ್ಟ್ರಿ ವಿಷಯ ಗೊತ್ತಿಲ್ಲ, ಕನ್ನಡಿಗರ ವಿಷಯ ನಿಂಗೆ ಗೊತ್ತಿಲ್ಲ. ಸೊ ಸುಮ್ಮನೆ ಟಿ ಆರ್ ಪಿಗೋಸ್ಕರ ನೀ ಏನೆಲ್ಲ ಮಾತಾಡಬೇಡ. ಈ ಲೆವೆಲ್ ನೀನು ಇಷ್ಟು ಕೀಳಾಗ್ಬಿಟ್ಟು ನೀನು ಟಿ ಆರ್ ಪಿ ತೆಗಿಬೇಡ. ನಿಮಗೆ ವಿಷ್ಣುವರ್ಧನ್ ವಿಷಯ ಅವ್ರ ಬಗ್ಗೆ ಮಾತ್ರ ನಿಮಗೆ ಅರ್ಹತೆನೇ ಇಲ್ಲ. ಒನ್ ಮೋರ್ ಥಿಂಗ್, ಸಿಗರೇಟ್ ದೇಖ್ರೇನಾ ಇತ್ತನೇ ಜಿಂದಗಿ ಅಂದರೆ ಇಷ್ಟೇ ಲೈಫು. ಅಫ್ಕೋರ್ಸ್ ನಿಮ್ಗೆ ಕನ್ನಡ ಗೊತ್ತಿರಬೇಕು, ಯಾಕೆಂದರೆ ನೀವು ವಿಷ್ಣುವರ್ಧನ್ ಕೈಯಲ್ಲಿ ಪೆಟ್ಟು ತಿಂದಿದ್ದೀರಾ. ನೀವು ಅವ್ರ ಕೂದಲಿಗೆ ಸಮಾನ ಇಲ್ಲ, ತಲೆಯಲ್ಲಿ ನಿಮ್ಮದು ಕೂದಲಿಲ್ಲ. ಸೊ ಯು ಡೂ ಒನ್ ಥಿಂಗ್, ಫಸ್ಟ್ ನೀವು ನಿಮ್ಮ ತಲೆ ಕೂದಲು ನೋಡಿ, ಬೇರೆಯವ್ರ ಕೂದಲು ಅಳಿಸ್ಲಿಕ್ಕೆ ಬರಬೇಡಿ. ನಿಮ್ಮ ಹೊಟ್ಟೆಗೆ ಎಷ್ಟು ಗಲೀಜಿದೆ ನೀವು ಅದು ನೋಡಿ, ಬೇರೆಯವ್ರಿಗೆ ಅವರು ಎಷ್ಟು ಗಲೀಜು ಅದು ನಿಮಗೆ ಬೇಡ. ಎಷ್ಟು ಚೀಪ್ ಚಪ್ಪರ್ ಕೆಲಸ ಮಾಡ್ತೀಯಲ್ಲ. ಸೊ ಥೂ, ಇನ್ನು ಆ್ಯಂಕರ್ ಅವ್ನಿಗೂ ಟಿ ಆರ್ ಪಿ ಬೇಕಾ? అయ్యో తూ వాడు కొంచెం లేడీస్ వీక్నెస్ వాడికి. అచ్చా, వీళ్ళిద్దరే ఏంటి ఇక్కడ రొమాన్స్ చేస్తున్నారు అనే రేంజ్లో వాడు ఫీల్ అయిపోయి, వాడు మెంటాలిటీ ముందటి నుంచే మంచి మెంటాలిటీ కాదు. అచ్చా, సరే మనకి ఎందుకు వచ్చిన గొడవ చూసి బయటకు వెళ్ళిపోయాం. ರಂಗರಾಜು ಒಂದು ತಿಳ್ಕೊ, ಸಿಂಹ ಕಾಡಲ್ಲಿದ್ರು ಸಿಂಹನೇ, ನಾಡಲ್ಲಿದ್ರು ಸಿಂಹನೇ. ಏನೋ ನಿನಗೂ ಅವ್ರಿಗೊಂದು ಚಿಕ್ಕ ಕ್ಲಾಶ್ ಆಯ್ತು ಅಂತ ಹೇಳ್ಬಿಟ್ಟು ಒಬ್ಬ ಕಲಾವಿದನ ಕ್ಯಾರೆಕ್ಟರ್ ಬಗ್ಗೆನೇ ಕೆಟ್ಟದಂಗೆ ಮಾತಾಡೋದು ತುಂಬ ತಪ್ಪು. ಒಂದು ನೆನ್ಪಿಟ್ಕೋ, ಅವ್ರು ಇವತ್ತು ಇಲ್ಲದೇ ಇರ್ಬೋದು, ಆದರೆ ಅವ್ರು ಬಿಟ್ಟೋಗಿರೋ ಸಿಂಹದ ಮರಿಗಳು ಇನ್ನೂ ಹಾಗೇ ಇದ್ದೀವಿ. ಒಂದು ಮರದಿಂದ ಒಂದು ಎಲೆ ಬಿದ್ದ ತಕ್ಷಣ